ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ಮೊಸರಿನ ಮಂಗಮ್ಮ ಅನ್ನುವಂತಹ ಕಥಾಭಾಗದ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಮಂಗಮ್ಮ ಮತ್ತೆ ಮನೆಯ ಯಜಮಾನಿ ಇವರ ನಡುವೆ ಸಂವಾದ ನಡೀತಾ ಇತ್ತು ಅಥವಾ ಸಂಭಾಷಣೆ ನಡೀತಾ ಇರ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಬುದ್ಧಿವಂತೆಯಾದಂತಹ ನಂಜಮ್ಮ ಅಂದ್ರೆ ಮಂಗಮ್ಮನ ಸೊಸೆ ಏನೆಲ್ಲ ಯೋಜನೆಗಳನ್ನ ಹಾಕೊಳ್ತಾಳೆ ಅಥವಾ ತನ್ನ ಬುದ್ಧಿವಂತಿಕೆಯಿಂದ ಅತ್ತೆಯ ಜೊತೆ ಹೇಗೆ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾಳೆ ಅಂತಕ್ಕಂಥದ್ದು ಅಥವಾ ಹೇಗೆ ಅನುಸಂಧಾನವನ್ನ ಮಾಡ್ಕೊಳ್ತಾಳೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಇವತ್ತಿನ ತರಗತಿಯಲ್ಲಿ ಗಮನಿಸ್ತಾ ಹೋಗೋಣ. ಅಂತೂ ಇಂತೂ ಈಗ ಮಂಗಮ್ಮ ಮತ್ತೆ ಮನೆಯ ಅಂದ್ರೆ ಮೊಸರನ್ನ ಕೊಡ್ತಕ್ಕಂತಹ ಅಥವಾ ತೆಗೆದುಕೊಳ್ತಕ್ಕಂತಹ ಯಜಮಾನಿಯ ಮನೆ ಹತ್ತಿರ ಬಂದಿದ್ದಾಳೆ. ಬಂದು ಆಗ ಮನೆ ಯಜಮಾನಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಏನು ಮಂಗಮ್ಮ, ಎಲ್ಲ ಜಗಳ ಎಲ್ಲ ಸಮಾಧಾನ ಆಯ್ತಾ ಅಂತ ಕೇಳ್ದಂತಹ ಸಂದರ್ಭದಲ್ಲಿ, ಏನ್ ಸಮಾಧಾನ ಆಗೋದಮ್ಮ, ಇಲ್ಲಿ ಏನ್ ಮಾಡಿದಾಳೆ ಅಂದ್ರೆ ನಾನ್ ನಿನ್ನೆ ಮೊಸರು ಮಾರಿ ಮನೆಗೆ ಹೋದ್ನಾ, ಆ ಹೋದಂತಹ ಸಂದರ್ಭದಲ್ಲೇ ಏನ್ ಮಾಡಿದಾಳಪ್ಪ ಅಂತಂದ್ರೆ ನಾನು ಅಡಿಗೆ ಮಾಡ್ತಕ್ಕಂತಹ ಎಲ್ಲಾ ಉಪಕರಣಗಳನ್ನೆಲ್ಲ ಬೇರೆ ಒಂದು ಕಡೆ ಇಟ್ಬಿಟ್ಟಿದ್ದಾಳೆ. ನೋಡಿ, ಇಲ್ಲಿ ಎಲ್ಲ ಒಂದ್ ಕಡೆ ಒಂದು ಗುಡಾಣ ರಾಗಿ, ಹಾಗೇನೆ ಇಲ್ಲಿ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಅಕ್ಕಿ, ಉಪ್ಪು, ಮೆಣಸಿನಕಾಯಿ, ಹೀಗೆ ನಾನು ಉಪಯೋಗಿಸ್ತಕ್ಕಂತ ವಸ್ತುಗಳು ಹಾಗೆ ಅಡಿಗೆ ಪದಾರ್ಥಗಳು ಎಲ್ಲವೂ ಕೂಡ ಒಂದ್ ಕಡೆ ಇಟ್ಬಿಟ್ಟಿದ್ದಾಳೆ. ಹೀಗೆ ಹೆಂಗವ್ವ ಈ ಜಗಳ ಸಮಾಧಾನ ಆಗೋದು ಅಂತ ತನ್ನ ಕಷ್ಟವನ್ನ ಅಥವಾ ತನ್ನ ಮನೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾಳೆ. ಯಾರಪ್ಪ ಅಂತಂದ್ರೆ ಮಂಗಮ್ಮ. ಈಗ ಇದೆಲ್ಲ ವಿಚಾರಗಳನ್ನ ಹೇಳಿದ್ಮೇಲೆ ಕೊನೆಗೆ ಏನಾದ್ರೂ ಮಾಡಿ ನೀವು ಬದಲಾಗ್ಬೇಕು ಹಾಗೆ ಹೀಗೆ ಅಂತ ಈ ಮನೆ ಯಜಮಾನಿ ಹೇಳ್ತಕ್ಕಂಥದ್ದು. ಕೊನೆಗೆ ಆದ್ರೂ ಈ ಮಂಗಮ್ಮನಿಗೆ ತನ್ನ ಮೊಮ್ಮಗು ಮೇಲೆ ತುಂಬಾ ಎಲ್ಲಿಲ್ಲದಂತಹ ಪ್ರೀತಿ. ಯಾಕೆ ಅಂತಂದ್ರೆ ಪ್ರತಿ ದಿವಸ ಮೊಸರನ್ನ ಮಾರೋದಕ್ಕೆ ಬರ್ಬೇಕಾದಂತಹ ಸಂದರ್ಭದಲ್ಲಿ ತನ್ನ ಮೊಮ್ಮಗನಿಗೆ ಮೊದಲು ಮೊಸರನ್ನ ಕೊಟ್ಟು ಆನಂತರ ಬರ್ತಾ ಇದ್ರು. ಆದ್ರೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಏನಾಗಿದೆ, ಇಲ್ಲಿ ತನ್ನ ಮಗುವಿಗೆ ಇಲ್ಲಿ ನಂಜಮ್ಮ ಏನ್ ಮಾಡಿದಾಳೆ, ಅಜ್ಜಿ ಹತ್ರ ಹೋಗ್ಬೇಡ ಹಾಗೆ ಹೀಗೆ ಅಂತ ಮಗುವಿಗೂ ಕೂಡ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಮಂಗಮ್ಮನ ಗೊತ್ತಾಗುತ್ತೆ. ಆಗ ಮಂಗಮ್ಮ ಆ ಮೊಮ್ಮಗುವಿನ ಪ್ರೀತಿಯಿಂದ ಮೇಲೆ ಮೊಮ್ಮಗು ಮೇಲೆ ಇರ್ತಕ್ಕಂತಹ ಪ್ರೀತಿಯಿಂದ ಅವಳು ಎಲ್ಲ ಒಂದ್ ಕಡೆ, ಅಯ್ಯೋ ಇವತ್ತು ಆ ಮಗುವಿಗೆ ಮೊಸರು ಕೊಡಕ್ಕಾಗಲ್ಲ ಕಣವ, ಈ ರೀತಿ ಹೇಳ್ಕೊಟ್ಬಿಟ್ಟಿದ್ದಾಳೆ, ನಾನ್ ಏನ್ ಮಾಡ್ದೆ, ಯಾಕೆ ಆ ಮಗುಗೆ ಹೊಡಿತೀಯಾ ಅಂತ ಹೇಳ್ದೆ, ಅಷ್ಟಕ್ಕೇನೆ ಈ ರೀತಿಯಾದಂತಹ ನನ್ನ ಮೇಲೆ ಶತ್ರುತ್ವವನ್ನ ಅಥವಾ ಹಗೆತನವನ್ನ ಸಾಧಿಸ್ತಾ ಇದ್ದಾಳಲ್ಲ ನನ್ನ ಸೊಸೆ ಅಂತ ಎಲ್ಲೋ ಒಂದ್ ಕಡೆ ಆ ಮಂಗಮ್ಮನಿಗೆ ಬೇಜಾರಾಗ್ತಾ ಇರ್ತಕ್ಕಂತಹದ್ದು. ಅದಾದ್ಮೇಲೆ ಕೊನೆಗೆ ಎಂದಿನಂತೆ ಮಂಗಮ್ಮ ಇಲ್ಲಿ ಬದ್ಲಾದ್ಲು. ಯಾಕೆಂದ್ರೆ ಎಷ್ಟ್ ದಿವ್ಸ ಅಂತ ನಾನು ಇಲ್ಲಿವರೆಗೂ ನನ್ನ ಮೊಮ್ಮಗು, ನನ್ನ ಸೊಸೆ, ನನ್ನ ಮಗ ಅವ್ರಿಗೋಸ್ಕರ ದುಡಿತಾ ಇದೆ. ಈಗ ನಾನು ಬದಲಾಗ್ಬೇಕು, ನನಗೋಸ್ಕರ ನಾನು ಬದುಕ್ಬೇಕು ಅನ್ನುವಂತಹ ಒಂದು ಛಲ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಂತ ಹಠದ ಸ್ವಭಾವ ಈ ಮಂಗಮ್ಮನಲ್ಲಿ ಉಟ್ಕೊಳ್ಳುತ್ತೆ. ಆಗ ಎಲ್ಲ ಒಂದ್ ಕಡೆ ಈ ಮನೆ ಯಜಮಾನಿ ಹತ್ರ ಬಂದು ಏನ್ ಹೇಳ್ತಾರೆ, ಅವ್ವ ನೀನ್ ಹಾಕೊಳ್ತೀಯಲ್ಲ ಆ ಮಖಮಲ್ ಬಟ್ಟೆ ಇದೆಯಲ್ಲ, ಅದು ಈ ಗಜಕ್ಕೆ ಎಷ್ಟಾಗುತ್ತೆ ಅಂತಕ್ಕಂತಂದ್ರೆ ಅದೊಂದು ಬ್ಲೌಸ್, ಅದಕ್ಕೆ ಎಷ್ಟಾಗುತ್ತೆ ಅಂತಕ್ಕಂಥದ್ದು, ಆ ಮಖಮಲ್ ಬಟ್ಟೆಯನ್ನ ತೆಗೆದುಕೊಂಡು ನಾನು ಹಾಕೋಬೇಕಣವ ಅಂತಕ್ಕಂಥದ್ದು. ಆಗ ಮನೆ ಯಜಮಾನಿ ಹೇಳ್ತಾರೆ, ಅದಕ್ಕೆ ನಾನು ಆ ಮಖಮಲ್ ಅದು ಒಂದು 7-8 ರೂಪಾಯಿ ಆಗುತ್ತೆ ಅಷ್ಟೇ ಆ ಜಾಕೆಟ್ಗೆ, ಅಂದ್ರೆ ಜಾಕೆಟ್ ಅಂದ್ರೆ ಬ್ಲೌಸ್, ಅದಕ್ಕೆ ಎಷ್ಟಾಗುತ್ತಪ್ಪ ಅಂದ್ರೆ ಒಂದು 7-8 ರೂಪಾಯಿ ಆಗುತ್ತೆ ಅಂತ ಮನೆ ಯಜಮಾನಿ ಹೇಳಿದಾಗ, ಆ ತರದ್ದು ನನಗೂ ಒಂದು ಕೊಡಿಸ್ಬಿಡವ, ನಾನು ಹಾಕೊಳ್ತೀನಿ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಎಷ್ಟ್ ದಿವಸ ಅಂತ ನಾನು ಈಗ್ಲೇ ಇರ್ಲಿ, ನಾನು ಒಳ್ಳೆ ಬಟ್ಟೆಯನ್ನ, ಒಳ್ಳೆ ಸೀರೆಯನ್ನ ಉಟ್ಕೊಂಡಿದ್ರೆ, ಒಳ್ಳೆ ಬಟ್ಟೆಯನ್ನ ಹಾಕೊಂಡಿದ್ರೆ ನನ್ನ ಗಂಡ ನನ್ನ ಹತ್ರ ಇರ್ತಾ ಇದ್ದ. ಆದ್ರೆ ಎಲ್ಲೋ ಒಂದ್ ಕಡೆ ಆಗ ನನ್ನ ಮಗನಿಗೋಸ್ಕರ ಬದುಕ್ತಾ ಇದೆ. ಹಾಗೆ ಇನ್ನೊಂದ್ ಕಡೆ ನನ್ನ ಮಗ, ಈಗ ನನ್ನ ಸೊಸೆ, ನನ್ನ ಮೊಮ್ಮಗು ಅಂತ ಬದುಕುವಂತಹ ಸಂದರ್ಭದಲ್ಲಿ ಈಗ ಬಂದಂತಹ ನನ್ನ ಸೊಸೆ ಎಲ್ಲೋ ಒಂದ್ ಕಡೆ ನನ್ನನ್ನ ನಿಷ್ಠೂರವಾಗಿ ಇಲ್ಲಿ ಕಾಣ್ತಾ ಇದ್ದಾಳೆ. ಆದ್ರಿಂದ ಈಗ ನಾನು ನನಗಾಗಿ ಬದುಕ್ಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಕ್ಕಂಥದ್ದು.
ಆಗ ಮಂಗಮ್ಮ ಇದೇ ರೀತಿ ಹೊಸ ಹೊಸ ಬಟ್ಟೆಗಳನ್ನ ಹಾಕ್ತಕ್ಕಂಥದ್ದು, ಹೊಸ ಹೊಸ ಸೀರೆಯನ್ನ ಉಡ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ 4-6 ಜನ 4 ರೀತಿ ಮಾತನಾಡ್ಕೊಳ್ತಾ ಇದ್ರು. ಅದರೊಳಗೂ ಕೂಡ ಸೊಸೆನೂ ಕೂಡ ಅಲ್ಲಿ ಮಾತನಾಡ್ತಾ ಇದ್ಲು. ಸೊಸೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹಳೆ ಬಟ್ಟೆಗಳನ್ನ ಹಾಕೊಳ್ತಾಳೆ ಅಥವಾ ಹಳೆ ಸೀರೆಯನ್ನ ಉಟ್ಕೊಳ್ತಾಳೆ. ಅತ್ತೆ ನೋಡಿದ್ರೆ ಸಾಯೋ ಸಂದರ್ಭದಲ್ಲಿದ್ದಾಳೆ. ಆಗ ಆ ಸನ್ನಿವೇಶದಿದ್ದಳು. ಅವಳು ನೋಡಿದ್ರೆ ಈ ರೀತಿ ಮೆರಿತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತಹ ಜನರು ಅಥವಾ ಸಮಾಜ ಮಾತನಾಡ್ಕೊಳ್ತಾ ಇರ್ತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಅದ್ರೊಳಗೂ ಇದೆಲ್ಲ ಆದ್ಮೇಲೆ ಕೊನೆಗೆ ಮಂಗಮ್ಮ ಸುಮ್ನೆ ಇರಲ್ಲ. ತನ್ನ ಮಗನಿಗೆ ಹೇಳ್ತಾನೆ, ನೋಡಪ್ಪ ನಾನೇನೋ ಈ ರೀತಿ ಬಟ್ಟೆಯನ್ನ ಹಾಕೊಳ್ತಾ ಇದ್ದೀನಿ ಅಥವಾ ಎಲ್ಲೋ ಒಂದ್ ಕಡೆ ಈ ಮಕಮಲ್ ಈ ಒಂದು ಜಾಕೆಟ್ ಅನ್ನ ಹಾಕೊಂಡಿದ್ದೀನಿ. ಇದಕ್ಕೆ ಎಲ್ಲೋ ಒಂದ್ ಕಡೆ ನಿಮ್ಮ ಹೆಂಡತಿ ಹಾಗೆ ಹೀಗೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂದ್ರೆ ನಾನು ಅವಳನ್ನ ನಿನಗೆ ಮದುವೆ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಆಗ ಅವಳಿಗೆ ಅನೇಕ ಉಡುಗೊರೆಗಳನ್ನ ಕೊಟ್ಟಿದ್ದೀನಿ, ಆಭರಣಗಳನ್ನ ಕೊಟ್ಟಿದ್ದೀನಿ, ಒಡವೆಗಳನ್ನ ಕೊಟ್ಟಿದ್ದೀನಿ. ಉದಾಹರಣೆಗೆ ಕಡಗ, ಓಲೆ, ಕಂಠಿ, ನಾಗರ, ಡಾಬು ಹೀಗೆ ಅನೇಕ ಆಭರಣಗಳನ್ನ ಕೊಟ್ಟರು ಕೂಡ ಅವಳು ಯಾಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಆಗ ಕೊನೆಗೆ ಇಲ್ಲಿ ಮಗ ಮತ್ತೆ ಅವ್ವನ ನಡುವೆ ಮಾತುಕತೆ ಆಗ್ತಕ್ಕಂತಹ ಸಂದರ್ಭ. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ನಂಜವ್ವನೇ ಹೇಳ್ತಕ್ಕಂಥದ್ದು, ಅಂದ್ರೆ ಸೊಸೆನೆ ಅತ್ತೆಗೆ ಹೇಳ್ತಾಳೆ ಏನಂತ ಅಂದ್ರೆ, ಗಂಡ ಇಲ್ಲದ ಮುದುಕಿ ನೀನು ಈಗ ಈ ಓಲೆ ಡಾಬು ಹಾಕೊಳ್ತೀಯಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾಳೆ. ಗಂಡ ಇರ್ಲೇ ಇರ್ತಕ್ಕಂಥ ಮುದುಕಿ ನೀನು, ನಿನಗೆ ಈ ಓಲೆ ಡಾಬು ಬೇಕಾ? ಇಲ್ಲಿ ತಗೊಂಡೋಗು ಅಂತ ಇಲ್ಲಿ ಇವಳು ಕೇಳಕ್ ಹೋದಂತಹ ಸಂದರ್ಭದಲ್ಲಿ ಸೊಸೆಯನ್ನ ಕೇಳಕ್ ಹೋಗ್ತಾಳೆ. ಆಗ ತೆಗೆದುಕೊಂಡು ಹೋಗು ಅಂತ ಈ ತರದ ಮಾತನ್ನ, ನಿಷ್ಠೂರವಾದಂತ ಮಾತುಗಳನ್ನ ಆಡ್ತಕ್ಕಂಥದ್ದು. ನಿನ್ನ ಓಲೆ ಒಡವೆ ಬೇಕಾದ್ರೆ ತಗೊಂಡೋಗು ಅಂತ ಮಗನು ಕೂಡ ಹೇಳ್ತಕ್ಕಂಥದ್ದು. ಇದ್ರಿಂದ ಕೊನೆಗೆ ಇಲ್ಲಿ ಮತ್ತೆ ಯಜಮಾನಿ ಹತ್ರ ನೋಡಿದ್ವಿ, ಈಗ ಎಲ್ಲೋ ಒಂದ್ ಕಡೆ ಈ ಬೀದಿ ರಂಪ ಆದಿ ರಂಪಾಟವನ್ನ ಮಾಡಬೇಡ ಅಂತ ಮಗ ಇಲ್ಲಿ ಆ ಮಂಗಮ್ಮನಿಗೆ ಹೇಳ್ತಕ್ಕಂಥದ್ದು. ಈ ತರದ ಸಂಭಾಷಣೆಗಳು ನಡೀತಾ ಇರ್ತವೆ. ಆದ್ರೂ ಕೂಡ ನಾವು ಈ ಮುಂದುವರೆದಂತೆ ಇಲ್ಲೊಂದು ಪ್ರಶ್ನೆಯನ್ನ ಕೇಳ್ಬೋದು. ನಂಜಮ್ಮ ತನ್ನ ವ್ಯಕ್ತಿತ್ವದಲ್ಲಿ ಮಾಡಿಕೊಂಡಂತಹ ಬದಲಾವಣೆ ಏನು ಅಂತಕ್ಕಂಥದ್ದು, ಅಥವಾ ನಂಜಮ್ಮನ ಬುದ್ಧಿವಂತಿಕೆಯನ್ನ ಕುರಿತು ಬರೆಯಿರಿ ಅಂತ ಪ್ರಶ್ನೆಯನ್ನ ನಿಮ್ಗೆ ಕೇಳ್ಬೋದು. ಯಾವ ರೀತಿ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತಾಳೆ? ಯಾಕೆಂದ್ರೆ ತನ್ನ ಅತ್ತೆಯಲ್ಲಿ ಇರ್ತಕ್ಕಂತಹ, ತನ್ನ ಅತ್ತೆಯ ಬಳಿ ಇರ್ತಕ್ಕಂತಹ ಹಣ ಆಗಿರ್ಬೋದು ಅಥವಾ ಒಡವೆ ವಸ್ತುಗಳನ್ನ ಕಾಪಾಡ್ಕೋಬೇಕು ಅಂದ್ರೆ ನಾನು ಬದಲಾಗ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಂಜಮ್ಮನಲ್ಲಿ ಬರುತ್ತೆ. ಅವಳು ಯಾವ ರೀತಿ ಬದಲಾಗ್ತಾಳೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗೋಣ. ಇಲ್ಲಿ ಮೊದಲಿಂದಲೂ ಕೂಡ ಮಂಗಮ್ಮ ಏನ್ ಮಾಡ್ತಾ ಇದ್ದಾಳೆ, ಈ ಹಾಲು ಮೊಸರು ಇದನ್ನೆಲ್ಲ ವ್ಯಾಪಾರವನ್ನ ಮಾಡ್ತಾ ಬದುಕನ್ನ ನಡೆಸ್ತಾ ಇದ್ಲು. ಆ ಬದುಕನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಳ ಕೈಯಲ್ಲಿ, ಮಂಗಮ್ಮನ ಕೈಯಲ್ಲಿ ಕಾಸು ಓಡಾಡ್ತಾ ಇತ್ತಂದ್ರೆ ಕಾಸು ಯಥೇಚ್ಛವಾಗಿ ಇತ್ತು ಅಂತಕ್ಕಂಥದ್ದು. ಹಾಗಾದ್ರೆ ಈಗ ಮೊಮ್ಮಗನು ಈಗ ಏನ್ ಮಾಡಿದಾನೆ, ಅಜ್ಜಿ ಜೊತೆ ಇರಬೇಕು ಅಂತ ಹೇಳ್ತಾ ಇದ್ದಾನೆ ಅಂತಕ್ಕಂಥ ಮಾತು. ಅಥವಾ ಇಲ್ಲಿ ಇನ್ನೊಂದ್ ಕಡೆ ಗಮನಿಸ್ತಾ ಹೋಗ್ಬೋದು, ನಂಜಮ್ಮನೆ ತನ್ನ ಮಗನಿಗೆ ಏನ್ ಹೇಳ್ತಾ ಇದ್ದಾಳೆ, ಹೋಗೋ ಅಜ್ಜಿ ಹತ್ರ ಹೋಗೋ, ಅಜ್ಜಿ ಹತ್ರ ಹೋದ್ರೆ ಅವಳು ಮಿಠಾಯಿಯನ್ನ ಕೊಡಿಸ್ತಾಳೆ, ಹಾಗೆ ಹೀಗೆ ಅಂತ ಆ ಮಗುವನ್ನ ತನ್ನ ಅತ್ತೆಯ ಬಳಿ ಇರುವಂತೆ ಮಾಡ್ತಕ್ಕಂಥದ್ದು. ಆ ಮಗುನು ಕೂಡ ಮೊದಲಿನಿಂದಲೂ ಕೂಡ ಅಜ್ಜಿ ಹತ್ರನೇ ಇರ್ತಿತ್ತು. ಹೀಗಾಗಿ ಇದೆಲ್ಲ ಇಬ್ರು ಅತ್ತೆ ಸೊಸೆ ಇಬ್ರು ಕೂಡ ಈಗ ಒಂದಾಗಿ ಎಂದಿನಂತೆ ಮೊಸರು ಮಾರಲು ಬಂದಂತ ಸಂದರ್ಭದಲ್ಲಿ ಈಗ ಅತ್ತೆ ಏನ್ ಮಾಡಿದಾಳಪ್ಪ ಅಂತಂದ್ರೆ, ಒಂದ್ ಕಡೆ ಒಬ್ಬಳು ಮಗುವನ್ನ ಎತ್ಕೊಂಡು ಬಂದಿದ್ದಾಳೆ, ಇನ್ನೊಬ್ಳು ಮೊಸರು ಗಡಿಗೆಯನ್ನ ತೆಗೆದುಕೊಂಡು ಮಾರಕ್ ಬಂದಂತ ಸಂದರ್ಭದಲ್ಲಿ ಮಂಗಮ್ಮ ಇಲ್ಲಿ ಆ ಮನೆಯ ಯಜಮಾನಿಗೆ ಇಲ್ಲಿ ಪರಿಚಯವನ್ನ ಮಾಡಿಸ್ತಾ ಇದ್ದಾರೆ, ಇವಳು ನನ್ನ ಸೊಸೆ ಅಂತ ಹೇಳಿ. ಆಗ ಎಲ್ಲ ಒಂದ್ ಕಡೆ ಮನೆಯ ಯಜಮಾನಿ ಏನ್ ಹೇಳ್ತಾರೆ, ಹೀಗೆ ಅನ್ಯೋನ್ಯವಾಗಿರಿ, ಯಾಕೆ ಈ ರೀತಿ ನೀವು ಜಗಳವನ್ನ ಮಾಡ್ತಕ್ಕಂಥದ್ದು ತಪ್ಪು ಅನ್ನುವಂತ ರೀತಿಯಲ್ಲಿ ಹೇಳಿ ಅವ್ರಿಗೆ ಎಲೆ ಅಡಕೆಯನ್ನ ಹಾಕೊಳ್ಳೋದಕ್ಕೆ ಕೊಟ್ಟು ಅಲ್ಲಿ ಅವ್ರಿಗಿಬ್ರಿಗೂ ಕೂಡ ಬುದ್ಧಿವಾದವನ್ನ ಹೇಳ್ತಕ್ಕಂಥದ್ದು ಅಥವಾ ಬುದ್ಧಿ ಮಾತುಗಳನ್ನ ಹೇಳ್ತಕ್ಕಂಥದ್ದು. ಈಗ ಅತ್ತೆ ಪರವಾಗಿ ಇಷ್ಟೇ ಮಾತಾಯ್ತಲ್ಲ, ಆ ಸೊಸೆ ಪರವಾಗಿ ಏನಿರ್ಬೋದಾಗಾದ್ರೆ ಸೊಸೆ ಎಂತಹ ಮಾತನ್ನ ಅಂದ್ಲು ಅಂತಕ್ಕಂಥದ್ದು. ಆಗ ಇಲ್ಲಿ ಮನೆ ಯಜಮಾನಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ನಂಜಮ್ಮನಿಗೆ, ಎಲ್ಲ ನಂಜಮ್ಮ, ನೀನ್ ನೋಡೋದಕ್ಕೆ ತುಂಬಾ ಬುದ್ಧಿವಂತೆ ತರ ಇದ್ದೀಯಾ ಅಥವಾ ತಿಳಿದೋಳ್ ತರ ಇದ್ದೀಯಾ, ಯಾಕೆ ಈ ರೀತಿ ಮಾತಾಡ್ದೆ ಅಂದಾಗ, ನಾನೇನ್ ಅತ್ತೆನ್ ಬೈಯೋದಕ್ಕೆ ಅಥವಾ ಅತ್ತೆನ್ ಓಡಿಸೋದಕ್ಕೆ ನಾನೇನ್ ರಾಕ್ಷಸಿನಾ ಏನವ್ವಾ?
ಅವರೇನೆ ಅತ್ತೆಯಾದವಳು ಕೆಲವೊಂದು ಮಾತುಗಳು ಬರ್ತವೆ ಹೋಗ್ತವೆ. ಅಲ್ಲಿ ಎಲ್ಲ ಒಂದ್ ಕಡೆ ವಯಸ್ಸಿನಲ್ಲಿ ದೊಡ್ಡವರು, ಅವರು ಎಲ್ಲ ಅನುಭವವನ್ನ ತಿಳ್ಕೊಂಡಿರ್ತಕ್ಕಂಥವ್ರು. ಅವರೆಲ್ಲ ಒಂದ್ ಕಡೆ ನಾನು ಹೇಳ್ತಕ್ಕಂತಹ ಮಾತುಗಳನ್ನ ಕೆಲವೊಂದನ್ನ ನನಗೆ ತಿಳಿ ಹೇಳ್ಬೋದಾಗಿತ್ತು. ಆದ್ರೆ ಅವರೇ ಅಲ್ಲಿ ಜಗಳವನ್ನ ಮಾಡ್ತಾ ಇದ್ರು. ಈ ತರದ ಬುದ್ಧಿವಂತಿಕೆ ಮಾತುಗಳನ್ನ ಪ್ರದರ್ಶನ ಮಾಡ್ತಾಳೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನಾದ್ರೂ ಮಾಡಿ ಈಗ ತನ್ನ ಅತ್ತೆಯಲ್ಲಿರ್ತಕ್ಕಂಥ ಹಣ, ಯಾಕೆಂತಂದ್ರೆ ಇಲ್ಲಿ ಆ ಅದೇ ಊರಿನ ರಂಗಪ್ಪ ಅಂತಕ್ಕಂಥವ್ನು ಏನ್ ಮಾಡ್ತಾನೆ, ಮಂಗಮ್ಮನ ಬಳಿ ಹಣ ಇರ್ತಕ್ಕಂಥದ್ದನ್ನ ಗಮನಿಸಿ ನನಗೆ ಹಣ ಕೊಡು ಅಂತ ಕೇಳ್ತಕ್ಕಂಥದ್ದು. ಆಗ ಇಲ್ಲ ಒಂದ್ ಕಡೆ ಹಣ ಕೊಡು ಅಂತ ಪೀಡಿಸ್ತಕ್ಕಂತಹ ಸಂದರ್ಭದಲ್ಲಿ ಅವಳು ಏನ್ ಮಾಡ್ತಾಳಪ್ಪ ಅಂದ್ರೆ, ಮಂಗಮ್ಮ ಆಯ್ತು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ವಿಚಾರ ನಂಜಮ್ಮನ ಗೊತ್ತಾಗಿ ಏನ್ ಮಾಡ್ತಾಳೆ, ಓಹೋ ನಾನೇನಾದ್ರೂ ಈಗ ನನ್ನ ಅತ್ತೆಯನ್ನ ಇಲ್ಲಿ ಮಾತನಾಡಿಸ್ತಲನೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ರೆ ಈಗ ಏನಾಗುತ್ತಪ್ಪ ಅಂದ್ರೆ, ತನ್ನ ಬಳಿ ಇರ್ತಕ್ಕಂತಹ ಹಣ ಎಲ್ಲವೂ ಕೂಡ ಬೇರೆಯವರ ಪಾಲಾಗುತ್ತೆ ಅಂತಕ್ಕಂಥ ತನ್ನ ಬುದ್ಧಿವಂತಿಕೆಯಿಂದ ಅವಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ, ತನ್ನ ಅತ್ತೆಯ ಜೊತೆ ನಿಧಾನವಾಗಿ ಮಾತುಕತೆಗೆ ಬರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇದೆಲ್ಲ ಆದ್ಮೇಲೆ ಈಗ ಅವನೇನ್ ಮಾಡ್ತಾ ಅವನು ಆ ರೀತಿ ವಿಚಾರಗಳು ಅದಾದ್ಮೇಲೆ ಕೊನೆಗೆ ಆ ಅಲ್ಲಿ ಮನೆ ಯಜಮಾನಿ ಹೇಳ್ತಕ್ಕಂಥದ್ದು ಇನ್ನೊಂದ್ ಕಡೆ, ನೀವು ಈ ಹತ್ತಿರದ ವಿಚಾರಗಳು, ಆಮೇಲೆ ಆ ಮೊಮ್ಮಗು ಆ ಅಜ್ಜಿಯ ಜೊತೆನೆ ಇರ್ತಕ್ಕಂಥದ್ದು ಇಬ್ರು ಈಗ ಅನ್ಯೋನ್ಯತೆ ಅಂದ್ರೆ, ಇಲ್ಲಿ ಇಬ್ರು ಮಹಿಳೆಯರಿಗೂ ಏನಪ್ಪಾ ಅಂತಂದ್ರೆ ಸ್ವತಂತ್ರವಾಗಿರ್ಬೇಕು ಅಂತ, ಯಾರೂ ಯಾರನ್ನೂ ಪ್ರಶ್ನೆಯನ್ನ ಮಾಡಬಾರ್ದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಬ್ರು ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅತ್ತೆ ಪಾಡ್ಗೆ ಅತ್ತೆ, ಸೊಸೆ ಪಾಡ್ಗೆ ಸೊಸೆ, ಹೀಗೆ ಅನ್ಯೋನ್ಯವಾಗಿ ಅವರು ಕಾಲವನ್ನ ಕಳೀತಾ ಇರ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ನಂಜಮ್ಮನ ಒಂದು ಚಾಕಚಕ್ಯತೆ ಇದೆಯಲ್ಲ, ನಂಜಮ್ಮನ ಒಂದು ಬುದ್ಧಿವಂತಿಕೆ ಇದೆಯಲ್ಲ, ಇದನ್ನ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ಇಬ್ಬರು ಎರಡು ಮೂರು ಸ್ತ್ರೀ ಪಾತ್ರಗಳು ಬಂದ್ರು ಕೂಡ ಅಲ್ಲಿ ಮನೆ ಯಜಮಾನಿಯ ಪಾತ್ರ ಅದು ಎಲ್ಲೋ ಒಂದ್ ಕಡೆ ಈ ಮೂಕವಾಗಿನೇ ವೀಕ್ಷಣೆಯನ್ನ ಮಾಡ್ತಾ ಎಲ್ಲೋ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ತನ್ನ ಬುದ್ಧಿ ಮಾತುಗಳನ್ನ ಆ ಎರಡೂ ಪಾತ್ರಗಳಿಗೆ ಹೇಳ್ತಕ್ಕಂಥದ್ದು. ಅದರಲ್ಲಿ ನಂಜಮ್ಮ ಮತ್ತೆ ಮಂಗಮ್ಮನ ಈ ಪಾತ್ರಗಳು ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಒಂದು ಸ್ಪರ್ಧೆಯನ್ನ ಇಟ್ಕೊಂಡು ಸಾಕ್ತಕ್ಕಂತಹ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಮೊಸರಿನ ಮಂಗಮ್ಮ ಅನ್ನುವಂತಹ ಕಥಾಭಾಗದ ವಿಚಾರವಾಗಿದೆ ಅಂತ ಹೇಳ್ತಾ, ಅಥವಾ ಸಾರಾಂಶವಾಗಿದೆ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.